ಹೆಚ್ಚಾಗಿ ಹಾಗಿದ್ದಾಗ ಓಡಿ ಬರುವವ ನೀವು. ಆದರೆ ಇವತ್ತು ನಿಮ್ಮ ಮುಖವನ್ನು ನೋಡಿ ಅಂಥದ್ದೇನು ಕಾಣಿಸ್ತಾ ಇಲ್ಲ. ಜೊತೆಯಲ್ಲಿ ನಿನ್ನೊಂದಿಗೆ ಬಂದವರೆಲ್ಲ ಚಪ್ಪಾಳೆ ತಟ್ಟಿ ಸ್ವಾಗತಿಸ್ತಾ ಇದ್ದಾರೆ ನನ್ನನ್ನು. ಮೇಲೆ ಅಯ್ಯ ಕಾರಣ ಅಲ್ಲ. ಹಾಗಾದ್ರೆ ಪ್ರಭು ಶಂಕರ, ಸರಿಯಾಗಿ ಯೋಚನೆ ಮಾಡಿದ್ದೇನೆ. ಈ ಹಿಂದೆ ಎಷ್ಟೋ ಸಲ ಈ ರಾಕ್ಷಸರು ದೇವಲೋಕಕ್ಕೆ ದಾಳಿ ಇಟ್ಟಾಗ ರುದ್ರ ತಾಂಡವನಂತೆ ಬಂದು ನಮ್ಮನ್ನು ರಕ್ಷಿಸಿದವರ ಪ್ರಳಯ ರುದ್ರನಾಗಿ ಈಗ ಹಾಗಲ್ಲ. ತ್ರಿವೇಣಿ ಸಂಗಮದಲ್ಲಿ ನಡೆಯುವಂತಹ ಈ ಸತ್ರಕ್ಕೆ ನೀವು ಕರುಣಾಮಯಿಯಾಗಿ ಶಿವನಾಗಿ ಅದರ ಅಧ್ಯಕ್ಷತೆಯನ್ನು ನೀವೇ ವಹಿಸಬೇಕು. ಮಾತ್ರ ಅಲ್ಲ, ಕೋಟಿ ದೇವತೆಗಳ ಆಸೆಯು ಸರಿಯಾದಂತಹ ಹಾಗೆಯಾಗಲಿ ಸರಿಯಾದಂತಹ ನಿರ್ಣಯಗಳು ನಡೆಯುತ್ತಿರುವಂತಹದ್ದು ಜ್ಞಾನಸತ್ರ. ಅದಕ್ಕಾಗಿ ಜ್ಞಾನೇಶ್ವರನನ್ನ ಅಧ್ಯಕ್ಷರನ್ನಾಗಿ ಆರಿಸಿದ್ದೀರಿ. ಸ್ತುತ್ಯವಾದಂತಹ ಕೆಲಸವೇ. ಇಷ್ಟಕ್ಕೂ ಹೌದು, ಈ ಸಂಬಂಧ ಸತ್ತು ನಡೆಯಬೇಕಾದಂತಹ ಅನಿವಾರ್ಯತೆ ವರ್ತಮಾನ ಕಾಲದಲ್ಲಿದೆ. ಯಾಕೆ ಹಲವರಿಗೆ ಧರ್ಮ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಅದರ ಆಚರಣೆ ಕಷ್ಟ ಎನ್ನುವ ಕಾರಣಕ್ಕಾಗಿ ಹೌದು ಬೆಳಿಗ್ಗೆ ಬೇಗ ಹೇಳಬೇಕು, ತೀರ್ಥ ಸೇವನೆಯನ್ನು ಮಾಡಬೇಕು. ಅದು ಹೆಚ್ಚಾಗಿ ಸಾಯಂಕಾಲದಲ್ಲಿ ಆಗುವಂಥದ್ದು. ಆಗಿರುವಾಗ ಧರ್ಮದ ಆಚರಣೆ ಕಷ್ಟ ಎನ್ನುವುದಾಗಿ ಅದರ ಕೊಡವೆಗೆ ಹೋಗಿರುವವರು ಬಹಳ ಜನ ಇದ್ದಾರೆ. ಆದ್ದರಿಂದ ಅದರ ಬಗ್ಗೆ ಚರ್ಚೆ ಆಗಬೇಕು. ಇಷ್ಟಕ್ಕೂ ನಾವು ಇನ್ನೊಬ್ಬರಿಂದ ಏನನ್ನ ಬಯಸುತ್ತೇವೆಯೋ ಅದನ್ನೇ ಇನ್ನೊಬ್ಬರಿಗೆ ಕೊಡುವುದು ನಿಜವಾದಂತಹ ಧರ್ಮ. ಆದರೂ ಇದರ ಬಗ್ಗೆ ನಾನಾವಾದಂತಹ ವ್ಯಾಖ್ಯಾನಗಳಿದ್ದಾವೆ, ವಿಮರ್ಶೆಗಳಿದ್ದಾವೆ, ಚರ್ಚೆಗಳಿದ್ದಾವೆ. ಆದ್ದರಿಂದ ನಡೆಯಲೇಬೇಕಾದಂತಹ ಜ್ಞಾನಸಂದ್ರ ಅರೆಗಳಿಗೆ ತಡೆ ಮಾಡುವುದಲ್ಲ.
ಸತ್ರ ಇದು ಜೀವನ ಪರ್ಯಂತ ನಡೆಯಬೇಕಾಗಿರುವಂತಹದ್ದು. ಸತ್ರ ಮುಂದುವರಿಯಲಿ, ಅಂತಿಮದಲ್ಲಿ ನಾನು ನಿರ್ಣಯವನ್ನು ಕೊಡ್ತೇನೆ. ಒಂದು ಒಳ್ಳೆಯದು, ಕುಳಿತುಕೊಳ್ಳಿ ಕುಳಿತುಕೊಳ್ಳಿ. ಏನನ್ನು ನೋಡುತ್ತಾ ಇದ್ದೇನೆ? ನಾನು ಸಭೆಗೆ ಬಂದದ್ದೇ ತಡ. ಎಲ್ಲರೂ ಎದ್ದು ನಿಲ್ಲುತ್ತಿದ್ದಾರೆ. ಯಾಕೆ? ಬಂದಿರುವವರು ನಮ್ಮ ಮಾನಸ ಪುತ್ರ ದಕ್ಷ ಎನ್ನುವ ಗೌರವದಿಂದ ಸಿದ್ಧರು, ಸಾಧ್ಯರು, ಕಿನ್ನರರು, ಕಿಂಪುರುಷರು, ಗರುಡರು, ಗಮನರು ಎಲ್ಲರೂ ಎದ್ದು ನಿಲ್ಲುತ್ತಿದ್ದಾರೆ. ಆದರೆ ಒಬ್ಬ ಮಾತ್ರ ಕುಳಿತುಕೊಂಡೇ ಇದ್ದಾನೆ. ನಮ್ಮ ತಲೆಯಲ್ಲಿ ಇಷ್ಟು ಹೇರಿದೆ, ಆದರೂ ಎದ್ದು ನಿಲ್ಲುವ ಸಾಮರ್ಥ್ಯ ನಮಗೆ. ಇವನ ತಲೆಯಲ್ಲಿ ಏನೂ ಇಲ್ಲ, ಆದರೂ ಹೇಳಲಿಕ್ಕಾಗುವುದಿಲ್ಲ. ಯಾಕೆ? ನಾನು ಈಶಾ ಎನ್ನುವ ಅಹಂಕಾರ. ಯಾರಿಗೆ ಈಶ ಇಲ್ಲ? ನರರಿಗೆ ಈಶ ನರೇಶ, ಸುರರಿಗೆ ಈಶ ಸುರೇಶ, ಇನ್ನು ಕಪಿಗಳಿಗೂ ಒಬ್ಬ ಈಶ ಇದ್ದಾನೆ, ಕಪೀಶ. ಇನ್ನು ಸತೀಶ. ಹಾಗೆ ಹೇಳಿದ್ರೆ ಈಗ ತುಂಬಾ ಜನ ಎದ್ದಿರುತ್ತೆ. ಬೇಡಪ್ಪ, ಹೇಳುವುದು ಬೇಡ. ನಾವೇನು ಹೇಳಲೇಬೇಕಂತ ಹೇಳ್ತೇವೋ? ಇಲ್ಲಪ್ಪ, ಕೆಲವರಿಗೆ ಹೇಳುವುದಕ್ಕೆ ತೊಂದರೆ ಇರ್ತದೆ. ಒಂದು ಮಾತು ಬಂದ್ರ ಇಷ್ಟು ಸಾಕಪ್ಪ. ನಮಗೆ ಇಷ್ಟು ಮಾಡುವುದಕ್ಕೆ ಇವನಿಗೆ ಬಂದ ತೊಂದರೆ. ನಾನು ಬಂದಿದ್ದೇನೆ, ನೋಡಿಯೂ ನೋಡದವನಲ್ಲಿ ಕೂತ್ಕೊಂಡಿದ್ದಾನ. ಇಷ್ಟಕ್ಕೂ ಇವನೇ ನನಗೆ ದೂರದವನಂತ ಭಾವಿಸಿದ್ದೀರಾ? ಇಲ್ಲಪ್ಪ, ನನ್ನ ಮಗಳಿಗೆ ಇವನು ಗಂಡ. ಹಾಗಂತ ನಾನ್ ಕೊಟ್ಟದ್ದ ಅಲ್ಲ.
ನನ್ನ ತಂದೆಯಾದ ಬ್ರಹ್ಮದೇವ ನನಗೆ ಹೇಳಿದ, ನಿನ್ನ ಮಗಳನ್ನ ಅವನಿಗೆ ಕೊಡುವಂತ. ಮತ್ತೆ ನಾನು ಯೋಚನೆಯೇ ಮಾಡಲಿಲ್ಲ, ಕೊಟ್ಟು ಬಿಟ್ಟೆ. ಈಗ ಅನಿಸ್ತಾ ಇದೆ ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟಾಗೆ ಆಯ್ತು ಅಂತ. ಆ ಮಂಗನಿಗೆ ಏನು ಗೊತ್ತು ಮಾಣಿಕ್ಯದ್ರೆ? ಯಾರಾದರೂ ನಿನ್ನ ಮಗಳನ್ನ ಅವನಿಗೆ ಯಾಕೆ ಕೊಟ್ಟೆ ಅಂತ ಕೇಳಿದ್ರೆ ಏನ್ ಹೇಳಿ? ಏನೂ ಇಲ್ಲ. ಇವರ ಹಾಕುವುದಕ್ಕೆ ಒಂದು ಸರಿಯಾದ ಬಟ್ಟೆ ಇಲ್ಲ. ಮತ್ತೆ ಇವ ಇರುವುದು ಸ್ಮಶಾನದಲ್ಲಿ. ಸ್ನಾನ ಉಂಟ ಇವನಿಗೆ? ಇಲ್ಲ. ಯಾರಾದರೂ ಒಂದು ಚುಮ್ಮು ನೀರು ತಲೆ ಮೇಲೆ ಹಾಕಿದ್ರೆ ಗೊತ್ತೇ ಆಗ್ಬೇಕಲ್ಲ. ಇನ್ನು ಅವನ ಕೊರಡಿನಲ್ಲಿ ಸುತ್ತಿದೆಯಲ್ಲ, ಏನದು? ಸರ್ಪ. ಹೌದು ಹೌದು, ಭೂಷಣವೇ ಆಗಿರುವುದು ಒಳ್ಳೆಯದು. ಯಾಕಂದರೆ ಎಲ್ಲರಿಗೂ ಕಚ್ಚುವಂತಹ ಸರ್ಪ ಇವನಿಗೆ ಕಚ್ಚುವುದಿಲ್ಲ. ಯಾಕೆ? ಅದಕ್ಕೆ ಗೊತ್ತುಂಟು, ಕಚ್ಚುವುದಕ್ಕೆ ಇವ ಜನ ಅಲ್ಲ ಅಂತ. ಇನ್ನು ಒಮ್ಮೊಮ್ಮೆ ಇವನು ಎದ್ದು ಪ್ರಯಾಣಕ್ಕೆ ಹೊರಡುವುದುಂಟು. ಯಾವುದರ ಮೇಲೆ? ಬಸವನ ಮೇಲೆ. ಹಾ, ಈಗ ಗೊತ್ತಾಯ್ತು ಇವನು ಯಾರಿಗೆ ಈಶ ಅಂತ. ಬಸವನಿಗೆ ಈಶ, ಬಸವೇಶ ಅಂದರೆ ಇವನೇ. ಇಲ್ಲಿ ಅಂತವರು ಯಾರು ಇಲ್ಲ. ಬಸವನ ಮೇಲೆ ಕೂತು ಹೋಗುವವರು ಯಾರು ಇಲ್ಲ. ಇನ್ನು ಇವನನ್ನು ಕೂಡ ಪೂಜಿಸುವುದು ಒಂದು ವರ್ಗ ಉಂಟು. ಯಾವುದದು? ಅಸುರರು, ಮಾಂಸಾಹಾರಿಗಳು, ಪಾಷಂಡಿಗರು. ಯಾಕೆ? ಇವನು ಭಾಗದ ದೈವ ಅಂತೆ. ಶಂಭೋ ಶಿವ ಶಿವ ಶಂಭೋ ಹೇಳಿದ ಕೂಡಲೇ ಬಂದು ನಿಲ್ಲುತ್ತಾನೆ. ಏನು ಬೇಕು ನಿಮಗೆ ಅಂತ. ಅಲ್ಲ, ಏನು ಬೇಕು ಕೇಳುವುದಕ್ಕೆ ಇವನ ಹತ್ರ ಏನಂತ ಆಗ್ಬೇಕಲ್ಲ. ಏನೂ ಇಲ್ಲದ ಇವ ಹೇಳುವುದು ನಿಮಗೆ ಏನು ಬೇಕು ಅಂತ. ಪುಣ್ಯಕ್ಕೆ ಅವರೆಲ್ಲ ತಲೆ ಸರಿ ಇರೋ, ನಮಗೆ ಚಿನ್ನ ಕೊಡು, ಬೆಳ್ಳಿ ಕೊಡು ಅಂತ ಕೇಳುವುದಿಲ್ಲ. ಅವರು ಕೇಳುವುದು ಇಷ್ಟೇ, ನಾವು ಬದುಕಿರುವವರೆಗೂ ಸಾಯಬಾರದು ಅಂತ ಕೇಳ್ತಾನೆ. ಅದಕ್ಕೆ ಇವನು ತಥಾಸ್ತು ಅಂತ ಹೇಳ್ತಾನೆ. ಇರಲಿ ಇರಲಿ, ಇಂಥ ಸಭೆಯಲ್ಲಿ ಇರುವ ತನಕ ಯಾರಿಗೂ ಮರ್ಯಾದೆ ಇರುವುದಿಲ್ಲ. ಇಷ್ಟಕ್ಕೂ ಇವನನ್ನು ಈ ಸಭೆಯ ಅಧ್ಯಕ್ಷ ಮಾಡಿದವರು ಯಾರು? ಬೇರೆ ಯಾರು ಜನ ಸಿಕ್ಕಿರಲಿಕ್ಕೆ. ಶ್ರೀಮನ್ನಾರಾಯಣ ಇದ್ದ, ಆನಂದ ಮಾಡಬಹುದಾಗಿತ್ತು. ಇರ್ಲಿ, ಬೇಡ. ಇಲ್ಲಿ ಎಷ್ಟು ಜನ ಇದ್ದಾರೆ? ಇವರಿದ್ದಾರಲ್ಲ, ಬೃಹಸ್ಪತಿ ಆಚಾರ್ಯರು. ಇಂಥ ವಿಷಯಗಳಲ್ಲೆಲ್ಲ ನನ್ನಷ್ಟೇ ಜ್ಞಾನಿ, ಅವರನ್ನ ಮಾಡಬಹುದಾಗಿತ್ತು. ಇರಲಿ, ಈ ಸಭೆಯಲ್ಲಿ ಇನ್ನು ನಾನು ಒಂದು ಕ್ಷಣವಿರುವುದಿಲ್ಲ. ನಾನಂತೂ ಹೊರಟೆ. ಈ ಸಭೆಗೆ ಧಿಕ್ಕಾರ. ಈ ಸಭೆಯ ವ್ಯವಸ್ಥೆಯನ್ನು ಮಾಡಿದವರು ಯಾರು? ವ್ಯವಸ್ಥೆ ಮಾಡಿದವರು ನೀವೇ. ವ್ಯವಸ್ಥೆಯನ್ನು ಮಾಡಿದವರು ಭಯೋತ್ಪಾದಕವನ್ನು ಬಂದು ಬಾಯಿಗೆ ಬಂದ ಹಾಗೆ ಮಾಡಿದಾಗ ಸುಮ್ಮನಿರುವುದು ಸರಿಯೇ? ಸರಿ ಅಲ್ಲ ಅಂತ ಗೊತ್ತಿದೆ. ಬಾಯಿ ತೆರೆದರೆ ಅಲ್ಲಿ ಜಗಳ ಜಾಸ್ತಿ ಆಗುತ್ತೋ ಎನ್ನುವ ಉದ್ದೇಶದಿಂದ ಭಯದಿಂದ ನೀವು ಗೌರವವನ್ನು ಕೊಟ್ಟವರು. ಹೌದು, ದೇವರ ಎದುರಿನಲ್ಲಿ ನಾವು ದೀಪವನ್ನು ಬೆಳಗಿಸ್ತೇವೆ.
ಯಾವುದರಿಂದ? ಭಕ್ತಿಯಿಂದ. ಅದೇ ಮನೆಯ ಮೇಲೆ ಬೆಂಕಿ ಬಿದ್ದರೆ ಆಲಿಸ್ತೇವೆ. ಯಾಕೆ? ಭಯದಿಂದ. ಒಳ್ಳೆಯದು ಯಾವುದು ಅದರ ಭಕ್ತಿ, ಅದರ ಕಡೆಗೆ ಭಕ್ತಿಯನ್ನು ಹೊಂದಿಸಬೇಕು. ಯಾವುದು ಒಳ್ಳೆಯದಲ್ಲವೋ ಅದನ್ನು ತಿರಸ್ಕರಿಸಬೇಕು. ಇರಲಿ, ಏನು ಬಾಯಿಗೆ ಬಂದ ಹಾಗೆ ಹೊಗಳಿದ. ಮಿಂಚು ಮಿಂಚಿತು, ಗುಡುಗು ಗುಡುಗಿತು, ಮಳೆ ಮಾತ್ರ ಬರಲಿಲ್ಲ. ದೇವೇಂದ್ರ ಗೌರವ ಕೊಡಲಿಲ್ಲ ಅಂತ ಹೇಳುವುದಕ್ಕೆ, ಗೌರವ ಅನ್ನುವಂಥದ್ದೇನು ಬೇಡಿ ಪಡೆಯುವಂತಹ ಭಿಕ್ಷೆಯವರು ಅರ್ಹತೆ ಇದ್ದವರಿಗೆ ಗೌರವವನ್ನು ಕೊಡ್ತಾರೆ. ಆಮೇಲೆ ಏನು ಹೇಳಿದ? ಸ್ಮಶಾನವಾಸಿ. ಸ್ಮಶಾನವನ್ನು ನಾನು ಆಶ್ರಯಿಸುವುದಕ್ಕೆ ಕಾರಣ ಏನು? ಸ್ಮಶಾನದಲ್ಲಿ ಮಾತ್ರ ಬಡವ ಬಂದಿದ್ದರೆನ್ನುವಂತಹ ಭೇದ ಇಲ್ಲದೆ ಎಲ್ಲರೂ ಕೂಡ ಸುಟ್ಟು ಬೂದಿಯಾಗುತ್ತಾರೆ. ಅದಕ್ಕಾಗಿಯೇ ಸ್ಮಶಾನವನ್ನು ನಾನು ಆಶ್ರಯಿಸಿದವ. ಆಮೇಲೆ ಏನು ಹೇಳಿದ? ಸ್ನಾನ ಇಲ್ಲ ಇವನಿಗೆ. ಯಾರಾದ್ರೂ ತಲೆಯ ಮೇಲೆ ಒಂದು ಚೊಂಬು ನೀರು ಹಾಕಿದ್ರೆ ಒದೆಯಾಗಬೇಕು ಇವ. ಸ್ನಾನ ಯಾರಿಗೆ? ಹುಟ್ಟಿದವರಿಗೆ ಸ್ನಾನ. ನವರಂಧ್ರಗಳಿಂದ ಹೊರದೂಡುವಂತಹ ಮಲಿನವನ್ನು ತೊಳೆಯುವುದಕ್ಕೆ ಸ್ನಾನ. ನಾನು ಹುಟ್ಟಿದವನೇ ಅಲ್ಲ, ನಾನು ಅಭಾವ, ನನಗೆಂಥ ಸ್ನಾನ. ಒಂದು ಇವನಿಗೆ ಅರ್ಥ ಆಗಬೇಕು. ಆಮೇಲೆ ಏನು ಹೇಳಿದ? ಸರ್ಪಭೂಷಣ. ಇವನ ಕೊರಳಿನಲ್ಲಿ ಸುತ್ತಿಕೊಂಡಿದೆ ಸರ್ಪ. ಎಲ್ಲವರಿಗೂ ಕಚ್ಚುವಂತಹ ಸರ್ಪ ಇವನಿಗೆ ಕಚ್ಚುವುದಿಲ್ಲ. ಆ ಸರ್ಪ ಇವನನ್ನು ಕಚ್ಚಲಿಲ್ಲ. ಹಾಗಾದ್ರೆ ಇವನಿಗೆ ಯೋಗ್ಯತೆ ಇಲ್ಲ ಅಂತ ಹೇಳುವುದು ಅರ್ಥ ಇಲ್ಲದೆ ಇರುವಂತಹ ಸಂಭಾಷಣೆ. ಆಮೇಲೆ ಏನು ಹೇಳಿದ? ಆ ಹೆಣ್ಣ ಮಗಳನ್ನ ಕೊಟ್ಟು ಕೆಟ್ಟದಂತೆ ಇಲ್ಲ, ಕೊಟ್ಟು ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟ ಹಾಗಾಯ್ತಂತೆ. ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಡುವ ಎಷ್ಟು ದೊಡ್ಡ ಮಂಗ ಅಂತ ಬೇಕಲ್ಲ ದೇವೇಂದ್ರ? ದೊಡ್ಡ ಮಂಗ ಅಂತ. ಆಮೇಲೆ ಹೌದು, ಹೆಂಡತಿಯನ್ನು ತೊಡೆಯ ಮೇಲೆ ಕುಡಿರಿಸಬಹುದು, ಬದಿಯಲ್ಲಿ ಕುಡಿರಿಸಬಹುದು. ನಾನು ಅರ್ಧ ಶರೀರವನ್ನೇ ಇಟ್ಟು ಅರ್ಧ ನಾನು ಈಶ್ವರನಾಗಿ ಮೆರೆಯುತ್ತಾ ಇರುವಂತಹ ಇದೆಲ್ಲ ಇವನಿಗೆ ಅರ್ಥ ಆಗ್ಬೇಕಲ್ಲ. ಅದೆಲ್ಲ ಇರಲಿ ದೇವೇಂದ್ರ. ಆಮೇಲೆ ಹೇಳಿದ, ಇವ ಯಾವುದಕ್ಕೆ ಈಶ? ಕಪಿಗಳಿಗೆ ಈಶ ಕಪೀಶ, ನರನಿಗೆ ಈಶ ನರೇಶ, ಸುರನಿಗೆ ಈಶ ಸುರೇಶ. ಅದು ಯಾವುದೂ ನಾನಲ್ಲ, ನಾನು ಯಾರು? ಜಗದೀಶ. ಅವರಿಗೆ ಅರ್ಥ ಆಗಬೇಕು. ಏನೇ ಇರಲಿ, ಸಮಾಧಾನದಿಂದ ಇದುವರೆಗೆ ಅವರು ಹೇಳಿದಂತಹ ಅಸಂಬದ್ಧ ಮಾತುಗಳನ್ನ ನಾನು ಸಹಿಸಿಕೊಂಡಿದ್ದೇನೆ. ಸಹಿಸಿದವರು ಕೆಟ್ಟ ಉತ್ತರವಾಗಿರ್ತದೆ. ಇನ್ನೊಂದು ಬಾರಿ ನನ್ನ ಕಣ್ಣಿಗೆ ಬಂದ ಅಂತ ಹೇಳಿ ಆದರೆ ಪರಿಣಾಮ ನೆಟ್ಟಗಾಗಲಿಕ್ಕಿಲ್ಲ. ಅವರಿಗೆ ಅದನ್ನ ಹೇಳು. ಸತ್ರ ಮುಂದುವರಿಯಲಿ, ಕೊನೆಯಲ್ಲಿ ನಾನು ನಿರ್ಧಾರವನ್ನು ಕೊಡ್ತೇನೆ.